ಪ್ರಿಯ ವೀಕ್ಷಕರೇ ನಮಸ್ಕಾರ. ಈ ಬಾರಿ ಮಾರ್ಚ್ 27ನೇ ತಾರೀಕು ಶುಭ ಶುಕ್ರವಾರ, ವಿಶೇಷ ಶ್ರೀರಾಮನವಮಿ. ವಿಶೇಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬಾರಿ ರಾಮನವಮಿ ದಿನ ಕೆಲವು ಗ್ರಹಸ್ಥಿತಿಗಳು ಹೇಗಿರುತ್ತೆ ಅಂದರೆ, ಅದಕ್ಕೆ ಹೆಸರೇ ಮಹಾಕೇಸರಿ ಯೋಗ ಅಂತ. ಹೀಗಾಗಿ ಇದು ಮಹಾಕೇಸರಿ ರಾಮನವಮಿ ಅಂತ ಅದನ್ನು ನಾವು ಕರೆಯಲ್ಪಡಲಾಗತ್ತೆ. ಭಾಳ ವಿಶೇಷವಾಗಿರೋದು ರಾಮನವಮಿ. ನಮಗೆಲ್ಲ ಗೊತ್ತಿದ್ದಂಗೆ ನಾನು ಸುಮಾರು ವರ್ಷಗಳು ರಾಮನವಮಿ ಬಗ್ಗೆ ನಾನು ಯಾವುದೂ ಸಂಚಿಕೆ ಮಾಡಿರಲಿಲ್ಲ. ಬಟ್ ಈ ಬಾರಿ ಈ ಯೋಗ ಉತ್ಪತ್ತಿ ಆಗ್ತಾ ಇರೋದ್ರಿಂದ ಅದನ್ನು ಈ ಬಾರಿ ಮಾಡ್ತಾಯಿದ್ದೀನಿ. ನೋಡಿ, ಆ ದಿನ ರಾಮನವಮಿ ದಿವಸ ಸೂರ್ಯೋದಯಕ್ಕೆ ಒಂದು ಕುಂಡಲಿ ಹಾಕಿದಾಗ ಒಂದು ಅಪರೂಪದ ಗ್ರಹಸ್ಥಿತಿ ಉಂಟಾಗುತ್ತೆ. ಈ ದಿನ ಮುಖ್ಯ ಗ್ರಹಸ್ಥಿತಿಗಳು ಹೀಗಿರುತ್ತೆ. ನಾನು ಬರೀ 4 ಗ್ರಹ ತಗೊಳ್ತಾ ಇದ್ದೀನಿ. ಮೀನ ಲಗ್ನ ಇರುತ್ತೆ. ಲಗ್ನದಲ್ಲಿ ಆತ್ಮಕಾರಕ ರವಿ ಹಾಗೂ ಕರ್ಮಕಾರಕ ಹಾಗೂ ಧರ್ಮಸ್ಥಾನಾಧಿಪತಿ ಶನಿ. ಆಮೇಲೆ ಲಗ್ನದಲ್ಲಿರೋದು ರವಿ ಹಾಗೂ ಶನಿ ಮೂರೂ ಕೂಡ ಹೆಚ್ಚು ಕಡಿಮೆ ಒಂದೇ ಡಿಗ್ರಿಯಲ್ಲಿ, ಅಂದರೆ 12-13 ಡಿಗ್ರಿಲಿ ಇರ್ತಾರೆ. ಅಂದರೆ ಎಕ್ಸಾಕ್ಟ್ ಡಿಗ್ರಿ ಕಂಜಂಕ್ಷನ್ ಅಂತ ಇರುತ್ತೆ. ಹಾಗೆಯೇ ಲಗ್ನದಿಂದ ಚತುರ್ಥದಲ್ಲಿ ಮಿಥುನದಲ್ಲಿ ಲಗ್ನಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ ಗುರು. ಕರ್ಮಸ್ಥಾನಾಧಿಪತಿ 10ನೇ ಅಧಿಪತಿ ಆಗ್ತಾನೆ ಹಾಗೂ ಲಗ್ನಾಧಿಪತಿಯೂ ಆಗ್ತಾನೆ. ಹಾಗೆಯೇ ಪೂರ್ವ ಪುಣ್ಯಸ್ಥಾನಾಧಿಪತಿ ಚಂದ್ರನು ಅಲ್ಲಿ ಚತುರ್ಥದಲ್ಲಿ ಗುರು ಜೊತೆಯಲ್ಲಿ ಸಂಯೋಜನೆ ಉಂಟಾಗುತ್ತೆ. ಈ ಗುರು ಚಂದ್ರ ಯೋಗ ಸಂಯೋಜನೆಗೆ ಹೆಸರು ಮಹಾಕೇಸರಿ ಯೋಗ ಅಂತ. ಯಾರದೇ ಜಾತಕದಲ್ಲಿ ವೀಕ್ಷಕರೇ ಈ ಥರ ಯೋಗ ಇದ್ದರೆ ಅವರು ಭಾಳ ಸಾಧನೆ ಮಾಡುವಂಥವರಾಗಿರ್ತಾರೆ. ಶ್ರೀರಾಮ ಎಷ್ಟು ಸಾಧನೆ ಮಾಡಿದ್ದ ಅಂತ ತಮಗೆಲ್ಲರೂ ಗೊತ್ತಿರೋಂಥ ವಿಷಯನೇ. ಈ ದಿನ ಬಹಳ ಸರಳವಾದ ಒಂದು ಪರಿಹಾರ ಮಾಡಿಕೊಂಡ್ರೆ ನಮ್ಮ ಕೆಟ್ಟ ಕರ್ಮಗಳು ಭಸ್ಮ ಆಗಿ ನಾವು ನರಳ್ತಾ ಇರೋ ವಿಚಿತ್ರ ಕಾಯಿಲೆಗಳಿಂದಾಗಲಿ ಅಥವಾ ವಿಚಿತ್ರ ಸಮಸ್ಯೆಗಳಾಗಲಿ ದೂರ ಆಗುತ್ತೆ. ಕರೆಕ್ಟಾಗಿ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ದಾರಿಗಳು ಕಾಣುತ್ತೆ. ಮುಂದಿನ 9 ತಿಂಗಳಿಂದ 1 ವರ್ಷದೊಳಗೆ ಇದರ ಫಲವನ್ನು ನೀವು ನಿರೀಕ್ಷಿಸಬಹುದು. ಈ ಪರಿಹಾರ ಭಾಳ ಸಿಂಪಲ್ ಆಗಿರುತ್ತೆ ವೀಕ್ಷಕರೇ. ಬೆಳಗ್ಗೆ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ, ಈಗ ನಾನು ಹೇಳೋ ಈ ಅದ್ಭುತ ಚಿಕ್ಕ ಶ್ರೀರಾಮ ಮಂತ್ರವನ್ನು ಉತ್ತರಾಭಿಮುಖ ಕೇವಲ 12 ನಿಮಿಷ ಮಾಡಬೇಕಾಗತ್ತೆ. ಕಣ್ಣಿಗೆ ಒಂದು ಹಳದಿ ಬಟ್ಟೆಯನ್ನು ಕಟ್ಕೊಳ್ಳಿ, ಅಂದರೆ ಐ ಬ್ಲೈಂಡ್ ಅಂತೀವಲ್ಲ. ಉತ್ತರಾಭಿಮುಖ ಮೊಬೈಲಲ್ಲಿ 12 ನಿಮಿಷಕ್ಕೆ ಟೈಮರ್ ಸೆಟ್ ಮಾಡಿಕೊಂಡು ಫ್ಲೈಟ್ ಮೋಡ್ ಹಾಕ್ಕೊಂಡು ಇದನ್ನು ಮಾಡಿ. ಇದನ್ನು ರಾತ್ರಿ ಊಟಕ್ಕೆ ಮುಂಚಿತವಾಗಿ ಮತ್ತೊಮ್ಮೆ 12 ನಿಮಿಷಗಳು ಮಾಡಿಕೊಳ್ಳಿ. ಈ ಮಂತ್ರ ವೀಕ್ಷಕರೇ ಹೀಗೆ ಬರುತ್ತೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಂ ರಾಮ್ ರಾಮಾಯ ನಮಃ. ಓಂ ರಾಮ್ ರಾಮಾಯ ನಮಃ. ಇಲ್ಲಿ ರಾಮ್ ಅನ್ನೋದು ಬೀಜ ಮಂತ್ರ ಆಗುತ್ತೆ. ರಾಮ ಅನ್ನೋದು ಇದು ಒಂದು ಹೆಸರಾಗತ್ತೆ. ಇದೆರಡು ಸೇರಿದಾಗ ಭಾಳ ಪವರ್ಫುಲ್ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಇದು ವಸಿಷ್ಠ ಮುನಿಗಳು ನಮಗೆ ತಿಳಿಸಿರೋಂಥ ಮಂತ್ರ ಇದು. ಓಂ ರಾಮ್ ರಾಮಾಯ ನಮಃ. ವೈಖಾರಿಯಲ್ಲಿ ಮಾಡಿ, ಅಂದರೆ ಜೋರಾಗಿ ಮಾಡ್ಕೊಳ್ಳಿ. ಜೋರಾಗಿದ್ದರೆ ಕೂತ್ಕೊಂಡಲ್ಲ, ಕಂಫರ್ಟಬಲ್ ಲೆವೆಲ್ಗೆ ಹೇಳ್ಕೊಳ್ಳಿ ಅದನ್ನು. ಓಂ ರಾಮ್ ರಾಮಾಯ ನಮಃ, ಓಂ ರಾಮ್ ರಾಮಾಯ ನಮಃ. ಈ ರೀತಿ ವೈಖಾರಿಯಲ್ಲಿ ಮಾಡಿಕೊಳ್ಳಿ. ಸಂಜೆ ಹೊತ್ತು 2 ದೀಪಗಳನ್ನು, ಬೆಳ್ಳಿ ಆದರೂ ಸರಿ ಅಥವಾ ಹಿತ್ತಾಳೆ ಆದರೂ ಸರಿ, ಶ್ರೀರಾಮನ ಫೋಟೋ ಅಥವಾ ಮಹಾವಿಷ್ಣುವಿನ ಫೋಟೋ ಮನೆಯಲ್ಲಿ ಇದ್ದರೆ, ಅದಿಲ್ಲ ಅಂದರೆ ಹನುಮಂತನ ಫೋಟೋ ಇದ್ರಾಗುತ್ತೆ, ಯಾವುದೇ ರೂಪದ ಫೋಟೋ, ವಿಷ್ಣುವಿನ ಯಾವುದೇ ರೂಪದ ಫೋಟೋ ಇಟ್ಕೊಂಡು ದೀಪಗಳನ್ನ ಬೆಳಗಿಸಿ. ಈ ದೀಪಗಳಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೂ ಸ್ವಲ್ಪ ತುಪ್ಪ ಮಿಶ್ರಣ ಮಾಡಿ, ಸಮ ಮಿಶ್ರಣ ಮಾಡಿ ಬೆಳಗಿಸಿ. ಈ ದೀಪಗಳು 15-20 ನಿಮಿಷ ಉರಿದ್ರೆ ಸಾಕು. ಗಂಟೆಗಳು ಉರಿಬೇಕು ಅಂತಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು ಅರ್ಧ ಗಂಟೆ ಉರಿದ್ರೆ ಸಾಕು. ಜಾಸ್ತಿ ಉರಿದ್ರೂ ತೊಂದರೆ ಇಲ್ಲ, ಬಟ್ ಇಷ್ಟು ಮಟ್ಟಿಗೆ ಮಾಡಿಕೊಳ್ಳಿ. ಹಾಗೆಯೇ ಸಂಜೆ ಅಥವಾ ಬೆಳಗ್ಗೆ, ಸಂಜೆ ಅತಿ ಶ್ರೇಷ್ಠ. ಸಂಜೆ ಆಗಿಲ್ಲ ಅಂದರೆ ಬೆಳಗ್ಗೆ ಮಾಡ್ಬೋದು. ಅರ್ಧ kg ಹೆಸರು ಕಾಳು, 7 ಬಾಳೆಹಣ್ಣು, ಸ್ವಲ್ಪ ಹೂಗಳು, ತುಳಸಿ ಎಲೆಗಳು ಹಾಗೂ 2 ಬೆಲ್ಲದ ಉಂಡೆ ಅಥವಾ ಬೆಲ್ಲದ ಅಚ್ಚುಗಳನ್ನು ಶ್ರೀರಾಮನ ದೇಗುಲಕ್ಕೆ ಕೊಟ್ಟು ಅಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ. ಯಾವಾಗಲೂ ಹೇಳ್ದಂಗೆ ಶ್ರೀರಾಮನ ದೇಗುಲ ಇಲ್ಲದಿದ್ದರೆ ಮಹಾವಿಷ್ಣುವಿನ ಯಾವುದೇ ರೂಪದ ದೇಗುಲಕ್ಕೆ ಹೋಗ್ಬೋದು.
ಅಂದರೆ ಶ್ರೀಕೃಷ್ಣ, ವೆಂಕಟೇಶ್ವರ, ರಂಗನಾಥ ಸ್ವಾಮಿ, ನರಸಿಂಹಸ್ವಾಮಿ ಈ ರೀತಿ. ಆನಂತರ ಮನೆಗೆ ತೆರಳಿ ನಾನು ಹೇಳಿರೋ ಮಂತ್ರ ಜಪವನ್ನು ಮತ್ತೊಮ್ಮೆ ಮಾಡಿಕೊಳ್ಳಿ. ಶ್ರೀರಾಮನ ಆಶೀರ್ವಾದದಿಂದ ನಿಮ್ಮ ಬಾಧೆಗಳು ಹಾಗೂ ಕಷ್ಟಗಳು ಕಡಿಮೆಯಾಗಿ ನಿಮ್ಮ ಕರ್ಮಗಳು ಭಸ್ಮ ಆಗುತ್ತೆ, ಸುಖಕ್ಕೆ ಸಂತೋಷಕ್ಕೆ ದಾರಿಗಳು ಕಾಣುತ್ತೆ. ಇಷ್ಟು ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶ್ರೀರಾಮನ ಕೃಪಾಕಟಾಕ್ಷ ಇರಲಿ ಅಂತ ಪ್ರಾರ್ಥಿಸ್ತಾ, ಹಾಗೆಯೇ ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.